ವಿಧರ್ಮೀಯರಿಂದ ದೇವಸ್ಥಾನ ಧ್ವಂಸ ಆಯಿತು. ಆ ಧ್ವಂಸ ಆದಮೇಲೆ ಆ ದೇವಸ್ಥಾನದ ಕಲ್ಲುಗಳನ್ನ ಈ ನಾಗರ ಕೆರೆ ಕಟ್ಟೆ ಮೆಟ್ಲುಗಳಿಗೆ ಹಾಕಿರೋದು. ಆ ಕಡೆ ಕೋಡಿ ಈ ಕಡೆ ಕೋಡಿ, 2 ಕೋಡಿಗಳಲ್ಲೂ ಬೇಕಾಷ್ಟಿದೆ. ಇತಿಹಾಸ ಪ್ರಸಿದ್ಧ ನಾಗರ ಕೆರೆಯ ದಡದಲ್ಲಿರ್ತಕ್ಕಂಥ ಇತಿಹಾಸ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಾಲಯದ ಅರ್ಚಕರು ಶೇಷಗಿರಿ ಅವರು ಹೇಳಿದ್ರು ಆಗಲೇ, ದೊಡ್ಡಬಳ್ಳಾಪುರದ ಆದಿನಾರಾಯಣ ಸ್ವಾಮಿ ದೇವಾಲಯದ ಅವಶೇಷಗಳು ನಾಗರಿಕೆರೆ ಕೋಡಿ ಹರಿಯೋ ಜಾಗದಲ್ಲಿ ಹಾಸಿದ್ದಾರೆ. ಅದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಳ್ಳೋಣ. ಶ್ರೀನಿವಾಸ್ ಅವರು ಅದನ್ನು ಹೇಳ್ತಾರೆ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ಕಾರ. ಬನ್ನಿ ನೋಡ್ರಿ, ಇಲ್ಲಿ ಬನ್ನಿ. ಇದು ಆದಿನಾರಾಯಣ ಸ್ವಾಮಿಯ ಗರ್ಭಗುಡಿಯ ಕಲ್ಲು. ಇದು ಆದಿನಾರಾಯಣ ಸ್ವಾಮಿ ಗರ್ಭಗುಡಿ ಕಲ್ಲು ಅನ್ನೋದಕ್ಕೆ 2 ಆನೆಗಳಿದೆ. ಲಕ್ಷ್ಮೀ ದೇವರಲ್ಲಿದೆ. ಹೌದು, ಸಾಕ್ಷಿಗೆ ಇಲ್ಲಿದೆ. ಈ ಥರದ ಪುರಾತನ ಕಲ್ಲುಗಳು ಅಲ್ಲಿದೆ ನೋಡ್ರಿ. ಇದು ಒಂದು ಸ್ತಂಭನೇ ನೋಡಿ, ಒಂದೊಂದು ಸ್ತಂಭ ಒಂದೊಂದು ಹೆಸರು ಹೇಳುತ್ತೆ. ಮಾರುತಿ ನೋಡಿ, ಇದು ನೋಡಿ, ಎಲ್ಲ ಇಲ್ಲಿರೋ ಕಲ್ಲುಗಳೆಲ್ಲ ಒಂದೇ ದೇವಸ್ಥಾನದ ಕಲ್ಲುಗಳು. ಯಾವ ಥರನಪ್ಪ ಅಂದರೆ, ಆಗ ಧ್ವಂಸ ಮಾಡಿದ್ರು ನಾಗಪ್ಪನವರು ಆ ಕೆರೆ ಪೂರ್ತಿ ಕಲ್ಲುಗಳನ್ನು ನಾಗರ ಕೆರೆಗೆ ಬಳಸಿದ್ರು. ನಾಗಪ್ಪನವ್ರು ಬಳಸಿದ ಕಲ್ಲು ಈ ಎಲ್ಲ ಕಲ್ಲುಗಳು ಒಂದು ದೇವಾಲಯದ ಕಲ್ಲುಗಳು. ಹೌದು. ಇದು ಹನುಮಂತನ ವಿಗ್ರಹ. ಈ ಥರದ ಹನುಮಂತ ಎಲ್ಲೂ ನೋಡೋಕ್ಕಾಗಲ್ಲ. ರೂಪ ಇರುವ ಹನುಮಂತ, ಆದರೆ ಜೀವಂತವಾಗಿರೋ ಹನುಮಂತ ಇದು. ರೂಪ ಇಲ್ಲದ ಈಗ ಕಣ್ಣು ಕಾಣಿಸೋ ಹನುಮಂತ ಇಲ್ಲಿ ಕಾಣಿಸ್ತಾನೆ ಈ ಕೆರೆಯಲ್ಲಿ. ಈ ಥರದ ಕಲ್ಲುಗಳು ಕೆರೆ ದಡದಲ್ಲಿ ಹಾಕಿದ್ದಾರೆ, ಕೋಡಿಗೂ ಹಾಕಿದ್ದಾರೆ. ಬನ್ನಿ ಮುಂದೆ, ಇದು ಬನ್ನಿ. ಇಲ್ಲೊಂದು ಕಂಬ ಇದೆಯಲ್ಲ, ಇದು ಈ ಥರದ ಕಂಬಗಳು ಹಲವಾರಿದೆ ಈ ಕೆರೆನಾಗೆ. ಒಂದೇ ಅಲ್ಲ, ನಮಗೆ ಕಾಣಿಸ್ತಾ ಇರೋದು ಒಂದು ಕಲ್ಲು. ಈ ಥರದ ಕಲ್ಲು ಹಲವಾರಿದೆ. ಆ ಕೋಡಿ ಮೆಟ್ಲು ಹಾಕಿದಾರಲ್ಲ, ಕೆರೆ ಮೆಟ್ಲಿಗೂ ಇದೆ ಕಲ್ಲು. ಬರೀ ಕೋಡಿ ಹರಿಯೋ ಜಾಗಕ್ಕಲ್ಲ, ಇದೆಲ್ಲ ಈ ಕೆರೆ ದಡಕ್ಕೆಲ್ಲ ಅನೇಕ ಕಲ್ಲುಗಳು ಬಳಸಿದ್ದಾರೆ. ಈ ಮೆಟ್ಲು ಟೋಟಲ್ ಮೆಟ್ಲಿಗೆ ಪೂರ್ತಿ ಕಲ್ಲಿದೆ ನೋಡಿ. ಇಲ್ಲಿ ಒಂದಿದೆ, ಇಲ್ಲಿ ಬನ್ನಿ. ಇಲ್ಲಿ ಒಂದು ಚಕ್ರ ಐತೆ, ಇಲ್ಲಿ ಅದೇ ಥರನೇ ಒಂದು ಕಲ್ಲೈತೆ. ಇದೆಲ್ಲ ಹಿಂದೂ ದೇವಸ್ಥಾನದ ಒಂದು ದೇವರ ಕಲ್ಲು. ಒಟ್ಟು 8 ಎಕರೆ ಇದ್ದ ದೇವಸ್ಥಾನದ ಕಲ್ಲು ಟೋಟಲ್ಲು. ಈಗ ಹಾಸ್ಪಿಟ್ಲ್ ಪಕ್ಕದಾಗೆ ಒಂದು ದೇವಸ್ಥಾನ ಕಟ್ತಾ ಇದ್ದಾರಲ್ಲ, ಅದು ದ್ವಾರಬಾಗಿಲು ಅಂದರೆ 7 ಸುತ್ತಿನ ಇದು ಕಲ್ಯಾಣಿ ಇದೆಯಲ್ಲ, 7 ಕಣ್ಣಿನ 16 ಕಣ್ಣಿನ ಕಲ್ಯಾಣಿ, ಅದು ಕಲ್ಯಾಣಿ. ಈ ದೇವಸ್ಥಾನದ ಈ ಕಲ್ಲಿನ ಕಲ್ಯಾಣಿ ಅದು. ಸೊ ಈ ಕಲ್ಲುಗಳಿಗೂ 16 ಕಣ್ಣ ಬಾವಿಗೂ ಅವಿನಾಭಾವ ಸಂಬಂಧ ಇದೆ. ಆದರೂ ಈ ಕಲ್ಲಿನ ದೇವರು ಇನ್ನೂ ಜೀವಂತವಾಗಿದ್ದಾರೆ. ಈ ಕಲ್ಲುಗಳಿಗೂ ಆದಿನಾರಾಯಣ ಸ್ವಾಮಿ ದೇವಸ್ಥಾನಕ್ಕೂ ಮತ್ತು 16 ಕಣ್ಣ ಬಾವಿಗೂ ಅವಿನಾಭಾವ ಸಂಬಂಧ ಇದೆ. ಅಂದರೆ ಎಲ್ಲ ಒಂದೇ ಅಂತ ನಿಮ್ಮ ಅರ್ಥ? ಹೌದು, ಒಂದೇ. ಯಾವ ಥರ ಅಂದರೆ, ಶೇಷಾದ್ರಿ ಅವರು ಹೇಳಿದ ತಕ್ಷಣವೇ ಅವರಲ್ಲಿ ಬ್ರಾಹ್ಮಣರಲ್ಲಿ 16 ಶ್ಲೋಕಗಳಿದೆ. 16 ಕಣ್ಣು ಬಾವಿಯಲ್ಲೈತೆ. ಈ ಕಲ್ಲಿಗೂ 16 ಕಣ್ಣಿನ ಬಾವಿಗೂ ಸಂಬಂಧ ಐತೆ. ಒಂದು ಕಾಲದಲ್ಲಿ ನಾನು ಆ ಕೆರೆ ಬಾವಿನ ಈಜಾಡ್ದ ಮನುಷ್ಯ. ಕಲ್ಯಾಣಿ ನೀರಿತ್ತು ಈಜಾಡ್ದ ಮನುಷ್ಯ, ಜೀವಂತವಾಗಿ ಇನ್ನೂ ಇದ್ದೀನಿ. ಆದರೆ ದೇವ್ರ ವಿಗ್ರಹ ಎಲ್ಲೈತೆ ಅದು ಯಾರಿಗೂ ಗೊತ್ತಿಲ್ಲ. ಹೌದು, ಆದಿನಾರಾಯಣ ಸ್ವಾಮಿ ವಿಗ್ರಹ ಎಲ್ಲಿದೆ? ಯಮಟೋಣ ಸ್ವಾಮಿ ದೇವಸ್ಥಾನದಾಗೈತೆ. ಅದು ಭಿನ್ನ ಆಗಿತ್ತು. ಅದು ಕೆಲವರು ದೊಡ್ಡವರು ತೊಗೊಂಬಂದು ದೇವಸ್ಥಾನದಾಗ ಇಟ್ಟಿರು. ಅದನ್ನು ಇವಾಗ ಜೀವ ತುಂಬಿ ಯಮಟೋಣ ಸ್ವಾಮಿ ದೇವಸ್ಥಾನದಾಗೆ ಆ ದೇವಸ್ಥಾನ ಇದೆ ಜೀವಂತ. ಅಂದರೆ ವ್ಯಾಸರಾಯರ ಕಾಲದ ಒಂದು ವ್ಯಾಸರಾಯರಕ್ಕಿಂತ ಹಳೆಯದು. ವ್ಯಾಸರಾಯರದಲ್ಲ, ವ್ಯಾಸರಾಯರ. ಮತ್ತೆ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ? ಇದು ನೋಡ್ರಿ, ಇದು ಮುಂದೆ ಶಿವ. ದೊಡ್ಡಬಳ್ಳಾಪುರದಾಗೆ ಎಲ್ರಿಗೂ ಸ್ಥಾನಮಾನ ಐತೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಆದರೆ ಕೆಲವು ಜನ ಧ್ವಂಸ ಮಾಡಿದ್ದಾರೆ. ಧ್ವಂಸ ಮಾಡಿದ್ದಕ್ಕೆ ಕೆರೆಗೆ ಕಲ್ಲಾಗೈತೆ ನೋಡ್ರಿ. ಇತ್ತು ಬನ್ರಿ, ಇಲ್ಲಿ ನೋಡ್ರಿ. ಯಾರಿವರು? ಇವರು ಕಂಡಿದ್ದೀರಾ? ಎಲ್ಲರೂ ಮಾಲೆ ಹಾಕೊಂಡು ಹೋಗ್ತಾರೆ ನೋಡ್ರಿ. ಕೆರೆ ಅಂಚಿನಲ್ಲಿ ಇಲ್ಲಿದ್ದಾರೆ ಕುತ್ಕೊಂಡವ್ರೆ, ಕಂಡಿದ್ದೀರಾ ನೋಡ್ರಿ. ಅದು ಅಯ್ಯಪ್ಪ ಆತನೇ, ಬಸವಣ್ಣ ಇದ್ದಾರೆ. ನಮ್ಮ ದೊಡ್ಡಬಳ್ಳಾಪುರದಾಗ ಏನಿಲ್ಲ. ಆಮೇಲೆ ನಾಗರಹಾವು. ನಮ್ಮ ದೊಡ್ಡಬಳ್ಳಾಪುರದ ಆದಿನಾರಾಯಣ ಸ್ವಾಮಿ ದೇವಾಲಯದ ಮೇಲೆ ಅನ್ಯ ಧರ್ಮೀಯರು ಬಂದು ಏನು ಆಕ್ರಮಣ ಮಾಡಿರುವ ಅವರು ಧ್ವಂಸ ಮಾಡಿರೋದು ಕಲ್ಲುಗಳು. ಅಲ್ಲಿಂದ ತಂದು ನಾಗಪ್ಪನವರು ಕೆರೆ ಶಾಶ್ವತವಾಗಿ ನೀರನ್ನ ಆಗಲಿ ದೇವಸ್ಥಾನನಾರು ಉಳಿಸ್ಕೊಳಕ್ಕಾಗಲಿಲ್ಲ ನಮ್ಮ ಕೈಯಿಂದ. 10 ಜನಕ್ಕೆ ನೀರು ಕೊಡೋಣ ಅಂತ ಕೆರೆ ಕಟ್ಟಿದ್ರೆ ಆ ಕೆರೆ ಬಂಗಾರದಂಥ ನೀರಿನ ಕೆರೆ ಈಗ ಈ ಥರ ಇದೊಂದೇ ಊರಿಂದಲ್ಲ, ಎಲ್ಲ ಊರಾಗೂ ಸಮಸ್ಯೆ ಇದ್ದೇ ಐತೆ. ಅದನ್ನು ಎಲ್ಲರೂ ಕಾಪಾಡಬೇಕು. ಇದೇ ಕಲ್ಲಲ್ಲ ನೋಡ್ರಿ, ಇನ್ನು ಈ ಕೆರೆ ದಡದಲ್ಲಿ ಹಾಕಿರುವ ಒಂದೊಂದು ಕಲ್ಲು ಒಂದೊಂದು ಕತೆ ಹೇಳ್ತದೆ. ಬನ್ನಿ.
ಇದೇನೇ ಸರ್ ನಾಗಪ್ಪ ಅವ್ರು ನಿರ್ಮಾಣ ಮಾಡಿರೋ ಕೆರೆ? ಹೌದು ಸ್ವಾಮಿ, ನಾಗಪ್ಪ ಅವ್ರು ನಿರ್ಮಾಣ ಮಾಡಿರೋ ಕೆರೆ. ಆಗ 10 ಜನಕ್ಕೆ ನೀರು ಸಿಗಲಿ ಅಂತ ಈಗ ಈ ಭಾಗದಲ್ಲಿ ಕೊಳಚೆ ನೀರು ಬರ್ತದೆ, ಆ ಭಾಗದಲ್ಲಿ ತ್ರಿವೇಣಿ ಸಂಗಮ ಥರ 3 ಭಾಗದಲ್ಲಿ ಕೊಳಚೆ ನೀರೇ ಬರ್ತಾ ಇರೋದು ನಾಗರ ಕೆರೆಗೆ. ಇದು ಮುತ್ತೂರಿನ ಸಂಗಮ, ಅಲ್ಲಿ ಅಯ್ಯಪ್ಪನ ಸಂಗಮ, ಡಿ ಕ್ರಾಸಿನ ಸಾರ್ವಜನಿಕರ ಸಂಗಮ, ನಾಗರ ಕೆರೆಯಲ್ಲಿ ಅನುಬಂಧ. ಇದು ಇವತ್ತಿನ ನಾಗರ ಕೆರೆ ಪರಿಸ್ಥಿತಿ. ಹೌದು. ಪ್ಲಾಸ್ಟಿಕ್ ಕವರ್ ಅಂತೂ ಹಾಕಲ್ಲ, ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಬಿಸಾಕೊಂಡು ಹೋಗ್ತಾರೆ, ಆಯೋವಂಥವ್ರು ಯಾರಿಲ್ಲ. ಅಂದರೆ ಈ ನಾಗರ ಕೆರೆ ದಡದ ಸುತ್ತಲೂ ಇರುವಂಥ ಕಲ್ಲುಗಳು ದೇವಸ್ಥಾನದ ಅವಶೇಷ ಕಲ್ಲುಗಳೇ. ಅಲ್ಲಿಗೆ ದೇವಸ್ಥಾನ ಎಷ್ಟು ದೊಡ್ಡದು, ದೇವಸ್ಥಾನ ಇನ್ನೆಷ್ಟು ದೊಡ್ಡದಾಗಿತ್ತು ಆಗ, ಸ್ವಲ್ಪ ಯೋಚನೆ ಮಾಡಿರಿ. ಇದು ನಮ್ಮ ದೊಡ್ಡಬಳ್ಳಾಪುರದ ಆದಿನಾರಾಯಣ ಸ್ವಾಮಿ ದೇವಾಲಯದ ಕಲ್ಲುಗಳನ್ನು ಈ ಒಂದು ನಾಗರಿಕೆರೆ ಕೋಡಿಯರ್ಸ್ ಜಾಗದಲ್ಲಿ ಬಳಸಿರ್ತಕ್ಕಂಥ ಒಂದು ವಿಷಯ. ಇದನ್ನು ನಿಮಗೆ ತಿಳಿಸ್ತಾ ಇವತ್ತಿನ ಒಂದು ಸುದ್ದಿಯನ್ನು ಮುಗಿಸ್ತಾ ಇದ್ದೀವಿ. ನಿಮ್ಮ ಪ್ರೀತಿಯ ಧರಣಿ ನ್ಯೂಸ್, ಧನ್ಯವಾದಗಳು. ಧರಣಿ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.